ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಇನ್ನೊಂದು ರೀತಿಯಾದ ಕೇಸ್ ಸ್ಟಡಿ ಇದೆ ಸ್ಟೋರ್ ಲೆಡ್ಜರ್ ಮೇಲೆ. ಸೊ ಅದರಲ್ಲಿ ಮಿಸ್ಸಿಂಗ್ ಐಟಮ್ಸ್ ನ ಕೊಟ್ಟು ಯಾವ ರೀತಿ ಸಾಲ್ವ್ ಮಾಡ್ತೀವಿ ಮತ್ತು ಅದಕ್ಕೆ ಥಿಯರಿಯಾಗಿ ಏನು ಕೇಸ್ ಸ್ಟಡಿನ ಆನ್ಸರ್ ಆಗಿ ಬರೀತೀವಿ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಈ ರೀತಿಯಾಗಿ ಕ್ವಶನ್ ನ ಕೊಟ್ಟಿರ್ತಾರೆ, ರಿಸಿಪ್ಟ್ಸ್ ಮತ್ತು ಬ್ಯಾಲೆನ್ಸ್ ಕೊಟ್ಟಿರ್ತಾರೆ, ಮಿಡಲ್ ನ ಇಶ್ಯೂ ಮಿಸ್ ಮಾಡಿರ್ತಾರೆ. ಆ ಇಶ್ಯೂನ ನಾವು ಕಂಡುಹಿಡಿಯೋದೇ ಈ ಪ್ರಾಬ್ಲಮ್ ನ ಮೆಥಡ್ ಆಗಿರುತ್ತೆ. ಸೊ ಅವ್ರು ಕೊಟ್ಟಂತ ಪ್ರಶ್ನೆ ರಿಸಿಪ್ಟ್ಸ್ ಮತ್ತು ಬ್ಯಾಲೆನ್ಸ್ ನಲ್ಲಿ ನೀವು ಏನ್ ಮಾಡಬೇಕು, ಈ ರಿಸಿಪ್ಟ್ಸ್ ನಲ್ಲಿ ಎಷ್ಟು ಗ್ಯಾಪ್ ಇವೆ ನೋಡಬೇಕು. ಆನ್ಸರ್ ಕಂಡುಹಿಡಿಬೇಕಂದ್ರೆ ನೀವು ಟೋಟಲ್ ಎಷ್ಟು ಆನ್ಸರ್ಸ್ ನ ಸಾಲ್ವ್ ಮಾಡಬೇಕು. ಯಾವ ಮೆಥಡ್ ಅಂತ ಹೆಂಗ್ ಕಂಡುಹಿಡಿಬೇಕಂದ್ರೆ ಮೊದಲೇದ್ದು ಎಷ್ಟು ರಿಸಿಪ್ಟ್ಸ್ ಗ್ಯಾಪ್ ಇದೆ ನೋಡಬೇಕು. ನವೆಂಬರ್ 1, ನವೆಂಬರ್ 7, ನವೆಂಬರ್ 14, ನವೆಂಬರ್ 20, ನವೆಂಬರ್ 28. ನವೆಂಬರ್ 1 ಏನಿರುತ್ತೆ ಇದು ಬ್ಯಾಲೆನ್ಸ್. ಸೊ ಇದನ್ನ ಮಿಸ್ ಅಂತ ಕರೆಯಲ್ಲ. ಅಲ್ಲಿ ರಿಸಿಪ್ಟ್ ನಲ್ಲಿ ಎಂಟ್ರಿ ಮಾಡಲ್ಲ, ಇಶ್ಯೂ ನಲ್ಲಿ ಎಂಟ್ರಿ ಮಾಡೋಲ್ಲ, ಡೈರೆಕ್ಟ್ ಬ್ಯಾಲೆನ್ಸ್ ನಲ್ಲಿ ಎಂಟ್ರಿ ಮಾಡುತ್ತಾರೆ. ಸೊ ಅದನ್ನ ಒಂದು ಬಿಟ್ಟು ಫಸ್ಟ್ ಟ್ರಾನ್ಸಾಕ್ಷನ್ ಒಂದು ಬಿಟ್ಟು 1, 2, 3, 4 4 ಮಿಸ್ ಆಗಿರೋ ಐಟಮ್ ಕಂಡುಹಿಡಿಯೋದಕ್ಕೆ ನಿಮಗೆ 4 ಮಾರ್ಕ್ಸ್ ಇರುತ್ತೆ. ಇದನ್ನ ವಾಪಸ್ ಆನ್ಸರ್ ಆಗಿ ಬರ್ಕೊಳ್ಳೋದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಇದನ್ನೇ ಹೊಳ್ಳೆ ಆನ್ಸರ್ ಆಗಿ ಬರ್ಕೊಂತೀವಿ, ನಡು 3 ಕಾಲಮ್ಸ್ ಸೇರಿಸ್ತೀವಿ ಇಶ್ಯೂ ಕಾಲಮ್ಸ್ ನ, ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಕೊಟ್ಟ ಕ್ವಶನ್ ಬರ್ಕೊಂಡಿದ್ದಕ್ಕೆ ಮಿಸ್ ಆಗಿರೋ ಈ 4 ಐಟಮ್ ಕಂಡುಹಿಡಿಯೋದಕ್ಕೆ 4 ಮಾರ್ಕ್ಸ್ ಇರುತ್ತೆ. ಟೋಟಲ್ 5 ಮಾರ್ಕ್ಸ್ ಆಯ್ತು. ಯಾವ ಮೆಥಡ್ ಮೇಲೆ ಬಿಡಿಸ್ತೀವಿ ಅಂತ ಆನ್ಸರ್ ಬರೆಯೋದಕ್ಕೆ 1 ಮಾರ್ಕ್ಸ್ ಇರುತ್ತೆ, 6 ಮಾರ್ಕ್ಸ್ ಆಯ್ತು. 4 ಮಾರ್ಕ್ಸ್ ಆ ಮೆಥಡ್ ಯಾಕೆ ಯೂಸ್ ಇದೆ ಅಂತ ಬರೆಯೋದಕ್ಕೆ ಇರುತ್ತೆ, 10 ಮಾರ್ಕ್ಸ್ ಆಯ್ತು. ಥಿಯರಿ ಬರೆಯೋದಿರುತ್ತೆ ಅಡ್ವಾಂಟೇಜಸ್ ಆಫ್ ದ LIFO ಆರ್ ಅಡ್ವಾಂಟೇಜಸ್ ಆಫ್ ದ FIFO. ಮೆಥಡ್ ಯಾವ್ದು ಬಿಡಿಸಿದೀವಿ ಅದ್ರ ಹೆಸರನ್ನ ಬರೆಯೋದು 1 ಮಾರ್ಕ್ಸ್ ಇರುತ್ತೆ. ಯಾವ ಮೆಥಡ್ ಲೇ ಬಿಡಿಸ್ಬೇಕು ಅನ್ನೋದನ್ನ ಅವ್ರು ಕೊಡೋದಿಲ್ಲ. ಮಿಸ್ ಮಾಡತ್ತಾರ ಐಟಮ್, ಅದ್ರ ಮೇಲೆ ನಾವೇ ಕಂಡುಹಿಡಿತೀವಿ. ಮಿಸ್ ಆಗಿದ್ದ ಐಟಮ್ ಯಾವ ಮೆಥಡ್ ಮೇಲೆ ಇದೆ ಅಂತ ಹೇಗೆ ಕಂಡುಹಿಡ್ತಾರೆ ಅಂದ್ರೆ ಬ್ಯಾಲೆನ್ಸ್ ನಲ್ಲಿ ಬರಬೇಕು. ನಿಮ್ಗೆ ಇಷ್ಟ ಬಂದಿದ್ದು 2 ಬ್ಯಾಲೆನ್ಸ್ ಯಾವ್ದಾದ್ರು ತಗೊಳ್ಳೋದು. ನಾವು ಫಸ್ಟ್ ಮತ್ತು ಸೆಕೆಂಡ್ ಮತ್ತು ಥರ್ಡ್ ತಗೋತಾ ಇದೀನಿ. ಫಸ್ಟ್ ಇಂದ ಗೊತ್ತಾಗಲ್ಲ, ಬ್ಯಾಲೆನ್ಸ್ ಇರುತ್ತೆ ಅದು. ಯಾವಾಗ್ಲೂ ಸೆಕೆಂಡ್, ಥರ್ಡ್ ಟು ಫೋರ್ತ್ ಟು ಫಿಫ್ತ್ ನೋಡ್ಬೇಕು. ಇಲ್ಲಿರುವಂತ ಅಮೌಂಟ್ ಇಲ್ಲಿರುವಂತ ಅಮೌಂಟ್ ಚೆಕ್ ಮಾಡಬೇಕು. ಮೇಲಿನ ಅಮೌಂಟ್ ಕಡಿಮೆ ಆಗಿದ್ರೆ ಅದು FIFO, ಫಸ್ಟ್ ಇನ್ ಫಸ್ಟ್ ಔಟ್. ಕೆಳಗಿನ ಅಮೌಂಟ್ ಕಡಿಮೆ ಆಗಿದ್ರೆ ಅದು LIFO ಮೆಥಡ್. ಸೊ ಇದರಲ್ಲಿ ಎಷ್ಟು ಅಮೌಂಟ್ ಇದೆ, 4000. ಅದು ಎಷ್ಟಾಗಿದೆ ಇಲ್ಲಿ ಬಂದ್ರೆ 1000. ಮೇಲಿಂದ ಬ್ಯಾಲೆನ್ಸ್ ಕಡಿಮೆ ಆಗಿದೆ. ಕೆಳಗಿನ ಬ್ಯಾಲೆನ್ಸ್ ಆಸ್ ಇಟ್ ಈಸ್ 17,600 ಸೇಮ್ ಇದೆ. ಸೊ ಮೇಲಿಂದ ಬ್ಯಾಲೆನ್ಸ್ ತೆಗೆಯಲಾಗಿದೆ. ಇದು ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್. ಒಂದ್ ವೇಳೆ ಏನಾದ್ರೂ ಪ್ರಶ್ನೆಯಲ್ಲಿ ಮೇಲಿನ 4000 ನ ಆಸ್ ಇಟ್ ಈಸ್ ಕೊಟ್ಟು ಕೆಳಗಿನ 17,600 ಇಲ್ಲಿ ಫಾರ್ ಎಕ್ಸಾಂಪಲ್ 15,000 ಕೊಟ್ಟಿದ್ರೆ ಕೆಳಗಿನ ಅಮೌಂಟ್ ಕಡಿಮೆ ಆಗಿದ್ರೆ ಅದು LIFO, ಲಾಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್. ಯಾವ್ದಾದ್ರು 2 ಬ್ಯಾಲೆನ್ಸ್ ಮೂಲಕ ನೀವು ಕಂಡುಹಿಡಿಬಹುದು. ಈ ರೀತಿಯಾಗಿ ಎಷ್ಟು ಪ್ರಶ್ನೆ ಇದೆ, ಈ ರಿಸಿಪ್ಟ್ಸ್ ಏನು ಡ್ಯಾಶ್ ಬಂದಿರುತ್ತೆ, ಖಾಲಿ ಬಂದಿರುತ್ತೆ, ಇದನ್ನೇ ನಾವು ಕಂಡುಹಿಡಿಬೇಕಾಗಿರೋ ಆನ್ಸರ್ಸ್. ಮೆಥಡ್ ಕಂಡುಹಿಡಿಯೋದು ಹೇಗಂದ್ರೆ ಡಿಕ್ರೀಸ್ ಆಗಿರೋ ಅಮೌಂಟ್ ನೋಡೋದ್ರ ಮೂಲಕ. ಸೊ ಈ ರೀತಿಯಾಗಿ ಯಾವ ಮೆಥಡ್ ಅಂತ ಕಂಡುಹಿಡಿದ್ವಿ, ಎಷ್ಟು ಕ್ವಶನ್ಸ್ ಇದೆ ಅಂತ ಕಂಡುಹಿಡಿದ್ವಿ. ಇದನ್ನ ಆಸ್ ಇಟ್ ಈಸ್ ನೀವು ಕ್ವಶನ್ ಆನ್ಸರ್ ಶೀಟ್ ನಲ್ಲಿ ಬರ್ಕೋಬೇಕು. ಆದ್ರೆ ನಡು ಎಕ್ಸ್ಟ್ರಾ ಕಾಲಮ್ಸ್ ನ ಇಡಬೇಕು. ಇಶ್ಯೂಸ್ ಕಾಲಮ್ ನ ಕ್ವಾಂಟಿಟಿ, ರೇಟ್ ಮತ್ತೆ ಅಮೌಂಟ್ಗೆ. ಅವರು ಕೊಟ್ಟಂತ ಡೇಟ್ ನ ಸೇಮ್ ಬರ್ಕೋಬೇಕು. ಅವ್ರು ಕೊಟ್ಟಂತ ರಿಸಿಪ್ಟ್ಸ್ ನ ಮತ್ತು ಬ್ಯಾಲೆನ್ಸ್ ನ ಸೇಮ್ ಬರ್ಕೋಬೇಕು. ಬರೀ ಇಶ್ಯೂಸ್ ನಷ್ಟೇ ಗ್ಯಾಪ್ ಇಡಬೇಕು. ಇಶ್ಯೂಸ್ ಕಂಡುಹಿಡಿಯೋದೀಗ ನವೆಂಬರ್ 1ನೇ ತಾರೀಕು ಆಲ್ರೆಡಿ ಹೇಳಿದೀನಿ. ಇಲ್ಲಿ ರಿಸಿಪ್ಟ್ಸ್ ಇರೋದಿಲ್ಲ, ಇಶ್ಯೂ ಇರೋದಿಲ್ಲ, ಡೈರೆಕ್ಟ್ ಬ್ಯಾಲೆನ್ಸ್ ಇರುತ್ತೆ. ನೆಕ್ಸ್ಟ್ ಬರೋಣ, ರಿಸಿಪ್ಟ್ಸ್ ಬಂದ್ರೆ ಇಶ್ಯೂ ಇರೋದಿಲ್ಲ. ಎಲ್ಲಿ ರಿಸಿಪ್ಟ್ಸ್ ಬಂದಿಲ್ಲ ಅಲ್ಲಿ ಇಶ್ಯೂ ಇರುತ್ತೆ. ಸೊ ಇಲ್ಲಿ ರಿಸಿಪ್ಟ್ಸ್ ಬಂದಿಲ್ಲ ನವೆಂಬರ್ 7ಕ್ಕೆ, ನಾವು ಇಲ್ಲಿ ಇಶ್ಯೂನ ಕಂಡುಹಿಡಿಬೇಕು. ಇಶ್ಯೂ ಹೇಗೆ ಕಂಡುಹಿಡಿತೀವಿ, ಇದು ಯಾವ ಮೆಥಡ್ ಅಂತ ಗೊತ್ತಾಗಿದೆ, FIFO. ಸೊ ಮೇಲಿನ 1ನೇ ಬ್ಯಾಲೆನ್ಸ್ ನೋಡ್ತೀವಿ, ಎಷ್ಟಿದೆ 400. ಕೆಳಗಡೆ 1ನೇ ಬ್ಯಾಲೆನ್ಸ್ ನೋಡ್ತೀವಿ, ಎಷ್ಟಿದೆ 100. ಸೊ 400 ನಿಂದ 100 ಆಗಿದೆ. ಎಷ್ಟು ಇಶ್ಯೂ ಮಾಡಿದಾರೆ ಅಂದ್ರೆ 300. ರೇಟ್ ಏನಿದೆ ಮೊದಲನೇದ್ರದ್ದು 10 rupees. 300 ಇಂಟು 10 ಮಾಡಿದಾಗ 3000. ಕೆಳಗಿನಲ್ಲಿ ಏನು ತಕೊಂಡಿಲ್ಲ, 1600 ಆಸ್ ಇಟ್ ಈಸ್ ಇದೆ. ಸೊ ಅದರಿಂದ ಏನು ಬರೆಯಂಗಿಲ್ಲ ಇಶ್ಯೂ ನಲ್ಲಿ. ಮೊದಲೇದ್ರಲ್ಲಿ ಬರಿಬೇಕು. 400 ಇದೆ, ಇದು 100 ಇದೆ, 300 ಕಡಿಮೆ ಆಗಿದೆ. ಈ ರೀತಿಯಾಗಿ ನಾವು ಇಶ್ಯೂ ಮಾಡ್ತೀವಿ. ನವೆಂಬರ್ 12ಕ್ಕೆ ಬಂದ್ರೆ ಇಲ್ಲಿ ರಿಸಿಪ್ಟ್ಸ್ ಬಂದಿದೆ, ನಾವು ಏನು ಕಂಡುಹಿಡಿಬಾರ್ದು. ನವೆಂಬರ್ 14ಗೆ ಗ್ಯಾಪ್ ಇದೆ ಅಂದ್ರೆ ನಾವು ಕಂಡುಹಿಡಿಬೇಕು. ಇಶ್ಯೂನ ಕಂಡುಹಿಡಿಬೇಕಂದ್ರೆ ಇಲ್ಲಿ 3 ಮಟೀರಿಯಲ್ಸ್ ಇದೆ, 100, 1600, 600. ಆದ್ರೆ ಇಲ್ಲಿ 2 ಮಟೀರಿಯಲ್ ಇದೆ. ಮೊದಲನೇದು ಪೂರ್ತಿಯಾಗಿ ತೆಗೆದುಕೊಂಡಿದ್ದಾರೆ, 10 rupees ಬ್ಯಾಲೆನ್ಸ್ ಇಲ್ಲಿ ಇಲ್ಲ. ಅದರ ಅರ್ಥ ಇದನ್ನು ಪೂರ್ತಿಯಾಗಿ ತಗೋಬೇಕು, ಇಶ್ಯೂ ಮಾಡಬೇಕು. 100, 10,000. ಸೆಕೆಂಡ್ ಬ್ಯಾಲೆನ್ಸ್ ಇಲ್ಲಿ 1600 ಇದ್ದಿದ್ದು ಇಲ್ಲಿ ಬಂದ್ರೆ 1060 ಆಗಿದೆ.
540 ಕಡಿಮೆ ಆಗಿದೆ. 540 ಇಂಟು 11 rupees ಮಾಡಬೇಕು. ಸೊ 540 ಇಂಟು 11 rupees ಮಾಡಿ. 540 ಇಂಟು 11 rupees 5940. ಸೊ ಹೇಗೆ ಇಶ್ಯೂ ಕಂಡುಹಿಡಿದು ಅಂದ್ರೆ, ಮೇಲಿನ ಬ್ಯಾಲೆನ್ಸ್ ನೋಡಿ, ಇಲ್ಲಿ ಬ್ಯಾಲೆನ್ಸ್ ನೋಡಿ, ಎಷ್ಟು ತೆಗಿಬೇಕು ಅನ್ನೋದನ್ನ ಕಂಡುಹಿಡಿತೀವಿ. ಇಲ್ಲಿ 3 ಬ್ಯಾಲೆನ್ಸ್ ಇದೆ, ಆದ್ರೆ ಇಲ್ಲಿ 2 ಬ್ಯಾಲೆನ್ಸ್ ಇದೆ. ಒಂದನ್ನ ಪೂರ್ತಿಯಾಗಿ ತೆಗಿಬೇಕು, ಫಸ್ಟ್ ಒನ್ ಅನ್ನ. ಯಾಕಂದ್ರೆ ನಾವು ಫಿಫೋ ಬಿಡಿಸ್ತದೆ ಫಸ್ಟ್ ಪೂರ ಖಾಲಿ ಮಾಡ್ತೀವಿ. 110,000 ನ ಇಶ್ಯೂಗೆ ಕಳಿಸಿದ್ವಿ. ಸೆಕೆಂಡ್ ಬ್ಯಾಲೆನ್ಸ್ ಇಲ್ಲಿ 1600 ಇದ್ರೆ ಇಲ್ಲಿ 1060 ಇದೆ. ಸೊ 540 ಕಡಿಮೆ ಮಾಡಬೇಕು. 540 ನ ತೆಗೆದು 11 rupees ರೇಟ್ ಹಚ್ಚಿ ಮಲ್ಟಿಪ್ಲೈ ಮಾಡಿ ಅಮೌಂಟ್ ಹಚ್ಚಿದೀವಿ. 600 ಆಸ್ ಇಟ್ ಈಸ್ ಇದೆ. ಸೊ ಅದರಲ್ಲಿ ಏನು ಬ್ಯಾಲೆನ್ಸ್ ಬರೆಯಲ್ಲ, ಇಶ್ಯೂ ಬರೆಯಲ್ಲ. ಸೇಮ್ ಆಸ್ ಇಟ್ ಈಸ್, ಇಲ್ಲೂ 600 ಇಲ್ಲೂ 600 ಮೀನ್ಸ್ ದೇರ್ ಇಸ್ ನೋ ಇಶ್ಯೂ ಇನ್ ದ 600 ಯೂನಿಟ್ಸ್. ನೆಕ್ಸ್ಟ್ ಈಗ ನವೆಂಬರ್ 18 ಬರ್ತೀವಿ. ರಿಸಿಪ್ಟ್ಸ್ ಇದೆ, ಇಶ್ಯೂ ಅಲ್ಲಿ ಏನು ಬರಿಬಾರ್ದು. ನವೆಂಬರ್ 20ಗೆ ಬರ್ತೀವಿ. ಇಲ್ಲಿ ಏನು ಬಂದಿಲ್ಲ ರೆಸಿಪ್ಟ್ಸ್ ನಲ್ಲಿ, ಅದರ ಅರ್ಥ ನಾವು ಇಶ್ಯೂ ಕಂಡುಹಿಡಿಬೇಕು. 2 ಬ್ಯಾಲೆನ್ಸ್ ನೋಡ್ತೀವಿ, ಮೇಲೇನು 3 ಬ್ಯಾಲೆನ್ಸ್ ಇದೆ, ಕೆಳಗಡೆನೂ 3 ಬ್ಯಾಲೆನ್ಸ್ ಇದೆ. ಸೊ ಫಸ್ಟ್ ಎಷ್ಟಿದೆ ನೋಡ್ಕೋಬೇಕು. ಇದು 1060 ಇದ್ದು 820 ಆಗಿದೆ. ಸೊ 1060 ಇದ್ದು ನೆಕ್ಸ್ಟ್ ಬ್ಯಾಲೆನ್ಸ್ ನಲ್ಲಿ ಕೇವಲ 820 ಆಗಿದೆ. ಎಷ್ಟು ಕಡಿಮೆ ಆಗಿದೆ ಅಂದ್ರೆ 240 ಯೂನಿಟ್ಸ್ ಕಡಿಮೆ ಆಗಿದೆ. ಸೊ 240 ಯೂನಿಟ್ಸ್ ನಾವು ಇಶ್ಯೂ ಮಾಡ್ತಾ ಇದ್ದೀವಿ. ರೇಟ್ ಏನಂದ್ರೆ ನವೆಂಬರ್ 20ಗೆ 240 ಯೂನಿಟ್ಸ್ ರೇಟು 11 rupees. ಸೊ 240ಗೆ 11 rupees ನ ಮಲ್ಟಿಪ್ಲೈ ಮಾಡಿದಾಗ 2640. ಸೆಕೆಂಡ್ ಬ್ಯಾಲೆನ್ಸ್ 600 ಯೂನಿಟ್ಸ್, ಸೇಮ್ 600 ಯೂನಿಟ್ಸ್ ಇದೆ, ಏನು ಮಾಡೋದಿಲ್ಲ. 200 ಯೂನಿಟ್ಸ್, ಸೇಮ್ 200 ಯೂನಿಟ್ಸ್ ಇದೆ, ಏನು ಇಶ್ಯೂ ಮಾಡೋದಿಲ್ಲ. ದೇರ್ ಇಸ್ ನೋ ಇಶ್ಯೂಸ್ ಇನ್ ದ 600 and 200 ಯೂನಿಟ್ಸ್. ನೆಕ್ಸ್ಟ್ ನವೆಂಬರ್ 28ಗೆ ಬರ್ತೀವಿ. ಅಗೇನ್ ದೇರ್ ಇಸ್ ನೋ ರಿಸಿಪ್ಟ್ಸ್ ಇನ್ ದ ಕ್ವಶನ್. ರಿಸಿಪ್ಟ್ಸ್ ಇಲ್ಲ ಅಂದ್ರೆ ಇಶ್ಯೂ ಕಂಡುಹಿಡಿಬೇಕು ಅನ್ನಂಗೆ, ಅದೇ ನಮ್ದು ಕ್ವಶನ್ ಅನ್ನಂಗೆ. ಸೊ ಈಗ ಇಶ್ಯೂನ ಕಂಡುಹಿಡಿತೀವಿ. ಮೇಲಿನ ಬ್ಯಾಲೆನ್ಸ್ ನೋಡ್ತೀವಿ. 820, 600, 200 3 ಬ್ಯಾಲೆನ್ಸ್ ಇದೆ, ಆದ್ರೆ ಕೆಳಗಡೆ ಬಂದ್ರೆ 2 ಬ್ಯಾಲೆನ್ಸ್ ಇದೆ. ಫಸ್ಟ್ ಬ್ಯಾಲೆನ್ಸ್ ಪೂರ್ತಿಯಾಗಿ ಖಾಲಿ ಮಾಡಬೇಕು, ಅದರ ತೆಗಿಬೇಕು ಇಶ್ಯೂನಲ್ಲಿ. 820 11 ಯೂನಿಟ್ಸ್ 9020. ಸೆಕೆಂಡ್ ಬರೋಣ. ಇದು 600 ಇದ್ರೆ ಇಲ್ಲಿ ಬಂದ್ರೆ 400 ಆಗಿದೆ, ಅಂದ್ರೆ 200 ಕಡಿಮೆ ಆಗಿದೆ ಈ ಸೆಕೆಂಡ್ ಯೂನಿಟ್ ನಲ್ಲಿ. 200 ಇಂಟು 12 rupees 200 ಇಂಟು 12 rupees 2400. ಥರ್ಡ್ ನಲ್ಲಿ 200 ಆಸ್ ಇಟ್ ಇಸ್ 200 ಇದೆ. ಸೊ ಏನು ವಿತ್ಡ್ರಾ ಮಾಡಬಾರ್ದು. ಈ ರೀತಿಯಾಗಿ ನಾವು ಇದೊಂದು ಇಶ್ಯೂ ಕಂಡಿಡಿದ್ವಿ, ಸೆಕೆಂಡ್ ಇಶ್ಯೂ ಕಂಡಿಡಿದ್ವಿ, ಥರ್ಡ್ ಇಶ್ಯೂ ಕಂಡಿಡಿದ್ವಿ, ಫೋರ್ತ್ ಇಶ್ಯೂ ಕಂಡಿಡಿದ್ವಿ. 4 ಮಿಸ್ ಮಾಡಿರ್ತಾರೆ ಅವರು ಇಶ್ಯೂಸ್ ನ. 4 ಡೇಟ್ಸ್ ನ ಹೆಂಗ್ ಗೊತ್ತಾಗುತ್ತೆ ಇಲ್ಲೇ ಕಂಡುಹಿಡಿಬೇಕು ಇಶ್ಯೂ ಅಂತಂದ್ರೆ, ರಿಸಿಪ್ಟ್ಸ್ ಗ್ಯಾಪ್ ಇರೋದೇ ನಿಮ್ದು ಇಶ್ಯೂ ಆನ್ಸರ್ಸ್ ಬರಬೇಕಾದಂತ ಜಾಗ. ಹೇಗೆ ಮೆಥಡ್ ಕಂಡುಹಿಡಿತಾರಂದ್ರೆ, ಸೆಕೆಂಡ್ ಥರ್ಡ್ ಟ್ರಾನ್ಸಾಕ್ಷನ್ ನೋಡಬೇಕು. ಮೊದಲಿನ ಅಮೌಂಟ್ ಕಡಿಮೆ ಆಗಿದ್ರೆ ಅದು ಫಿಫೋ, ಕೆಳಗಿನ ಅಮೌಂಟ್ ಕಡಿಮೆ ಆಗಿದ್ರೆ ಅದು ಲೀಫೋ. ಈ ರೀತಿಯಾಗಿ ಕಂಡು ಹಿಡಿದ ನಂತರ ಈಗ ಯಾವ ಮೆಥಡ್ ಬಿಡಿಸಿದ್ವಿ ಅಂತ ಗೊತ್ತಾಯ್ತು. ಮೊದಲನೇ ಅಮೌಂಟ್ ಕಡಿಮೆ ಆಗಿದೆ, ನಾವು ಫಿಫೋ ಮೆಥಡ್ ಬಿಡಿಸಿದೀವಿ. ಸೊ ಥಿಯರಿಯಲ್ಲಿ ಏನ್ ಮಾಡಬೇಕು, ಯಾವ ಮೆಥಡ್ ಬಿಡಿಸಿದೀವಿ ಅದರ ಹೆಸರು ಬರಬೇಕು. ಯಾಕಂದ್ರೆ ಕ್ವಶನ್ ಏನಿರುತ್ತೆ, ಸ್ಟೋರ್ ಲೆಡ್ಜರ್ ಪ್ರಿಪೇರ್ ಮಾಡಿ ಅಂತ ಇರುತ್ತೆ. ಇದಕ್ಕೆ 4 ಮಾರ್ಕ್ಸ್ ಆನ್ಸರ್, 4 ಇಶ್ಯೂ ಮಿಸ್ ಮಾಡಿರ್ತಾರೆ. ಯಾವ ಮೆಥಡ್ ಪ್ರಿಪೇರ್ ಮಾಡಿದೀವಿ ಅದನ್ನ ಬರಿಬೇಕಾಗುತ್ತೆ. ನಾವು ಅಪ್ಲೈ ಮಾಡಿರುವಂತ ಮೆಥಡ್ ಏನಿದೆ ಫಿಫೋ ಮೆಥಡ್ ಈಸ್ ಅಪ್ಲೈಡ್ ಅಂತ ಬರಿಬೇಕು. ವ್ಯಾನ್ ಇಟ್ ಯೂಸ್ಫುಲ್ ಅಂತ ಕ್ವಶನ್ ಇರುತ್ತೆ, ಅದಕ್ಕೆ ಫಿಫೋ ಆಗಿದ್ರೆ ಫಿಫೋದ ಅಡ್ವಾಂಟೇಜಸ್ ನ ಬರಿಬೇಕು, ಲಿಫೋ ಆಗಿದ್ರೆ ಈ ಲಿಫೋದ ಅಡ್ವಾಂಟೇಜಸ್ ನ ಬರಿಬೇಕು. ಅಕ್ಯುರೇಟ್ ಇನ್ವೆಂಟರಿ ಡಾಟಾ, ಅಕ್ಯುರೇಟ್ ಮಾರ್ಜಿನ್ಸ್, ಬೆಟರ್ ಅಕೌಂಟಿಂಗ್ practice, reduce impact of inflation, better market prices, minimum tax liability, easy to use, useful for bulk materials. These are the uses or advantages of FIFO method. ಒಂದ್ ವೇಳೆ ಇದು ಆನ್ಸರ್ ಏನಾದ್ರು ಲಿಫೋ ಮೆಥಡ್ ಆಗಿದ್ರೆ ಇದನ್ನ ಬರಿಬೇಕು. ಎರಡರಲ್ಲಿ ಒಂದನ್ನ ಆನ್ಸರ್ ಆಗಿ ಬರಿತೀವಿ. ಲಿಫೋ ಮೆಥಡ್ ನ ಅಡ್ವಾಂಟೇಜಸ್: ಟ್ಯಾಕ್ಸ್ ಸೇವಿಂಗ್ಸ್, ಕ್ಯಾಶ್ ಫ್ಲೋಸ್, ಮೋರ್ ಅಕ್ಯುರೇಟ್ ಅರ್ನಿಂಗ್ಸ್, ಪ್ರಾಫಿಟ್ ಅಪೀಲ್, ಈಸಿ ಟು ಇಂಪ್ಲಿಮೆಂಟ್. ದೀಸ್ ಆರ್ ದಿ ಯೂಸಸ್ ಆಫ್ ದಿ ಲಿಫೋ. ಸೊ ಈ ರೀತಿಯಾಗಿ ನಾವು ಮಿಸ್ಸಿಂಗ್ ಐಟಮ್ ಕೊಟ್ಟಾಗ ಸ್ಟೋರ್ ಲೆಡ್ಜರ್ ನ ಕಂಪ್ಲೀಟ್ ಮಾಡೋದು, ಮೆಥಡ್ ಯಾವ್ದಂತ ಕಂಡುಹಿಡಿಯೋದು, ಅದರ ಅಡ್ವಾಂಟೇಜಸ್ ನ ಬರೆಯೋದ್ರ ಮೂಲಕ ಪೂರ್ತಿ ಅಂಕಗಳನ್ನ ನೀವು ಕೇಸ್ ಸ್ಟಡಿಗೆ ಒಂದ್ ವೇಳೆ ಇದು ಪ್ರಶ್ನೆ ಬಂದ್ರೆ ಬರಿಬಹುದು. ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಭಾಗದ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದ.